ದಟ್ಸ್ ವೈ ದ ರಿಚ್ ಪೀಪಲ್, ದ ರಿಚ್ ಮೈಂಡ್ಸೆಟ್, ಶ್ರೀಮಂತ ವ್ಯಕ್ತಿತ್ವ ಉಳ್ಳಂಥವರು, ದೇ ವಿಲ್ ಆಲ್ವೇಸ್ ಲಿವ್ ಇನ್ ದ ಮೂಮೆಂಟ್. ಬಿಕಾಸ್ ಯಾವುದು ಶಾಶ್ವತವಲ್ಲ, ಗೊತ್ತಿರಲಿ. ನಥಿಂಗ್ ಈಸ್ ಪರ್ಮನೆಂಟ್, ಎವ್ರಿಥಿಂಗ್ ವಿಲ್ ಚೇಂಜ್. ಇವತ್ತು ನಿಮ್ಮ ಪರಿಸ್ಥಿತಿ ಏನಿದೆಯೋ ಅದು ಹೀಗೆ ಯಾವತ್ತೂ ಇನ್ನು ಮುಂದಕ್ಕೆ ಹೀಗೆ ಇರಬೇಕು ಅಂತಂತೇನಿಲ್ಲ. ನೀವು ಸಾಲದಲ್ಲಿರ್ತೀರಪ್ಪ, ಹೀಗೇ ಇರಬೇಕು ಅಂತ ಏನಾದರೂ ಇದೆಯಾ? ನೀವು ದುಃಖದಲ್ಲಿರ್ತೀರಪ್ಪ, ನೀವು ಕಷ್ಟದಲ್ಲಿರ್ತೀರಪ್ಪ, ನೀವು ರಿಲೇಷನ್ಶಿಪ್ ಪ್ರಾಬ್ಲಮ್ಸಲ್ಲಿ ಇರ್ತೀರಪ್ಪ, ಇವತ್ತು ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ನಾಳೆ ನೀವು ಬದಲಾಗೋ ಅವಕಾಶಗಳಿದೆಯಲ್ವಾ? ಖಂಡಿತವಾಗೂ ಚೇಂಜ್ ಆಗುತ್ತಲ್ವಾ? ಬಿಕಾಸ್ ಚೇಂಜ್ ಇಸ್ ದ ವೇ ಆಫ್ ಯೂನಿವರ್ಸ್ ಮ್ಯಾನ್. ದಿಸ್ ಈಸ್ ಬೌಂಡ್ ಟು ಹ್ಯಾಪನ್. ಇನ್ಫ್ಯಾಕ್ಟ್ ಯಾರೆಲ್ಲ ಈಗ ಸಖತ್ ಚೆನ್ನಾಗಿದ್ದೀವಿ ಅಂದ್ಕೊಳ್ಳಿ, ತುಂಬ ದುಡ್ಡಿದೆ, ತುಂಬ ಶ್ರೀಮಂತಿಕೆ ಇದೆ, ಹಾಗೆ ಇರಬೇಕು ಅಂತಂತೇನಿಲ್ಲಪ್ಪ. ಮುಂದೆ ಅದು ಚೇಂಜ್ ಆಗ್ಬೋದು. ಸೊ ಜೋಪಾನವಾಗಿರಬೇಕು. ಸೊ ನಥಿಂಗ್ ಈಸ್ ಪರ್ಮನೆಂಟ್. ಸೊ ಎವ್ರಿಥಿಂಗ್ ಈಸ್ ಬೌಂಡ್ ಟು ಚೇಂಜ್. ಸೊ ಹಾಗಾಗಿ this you must keep in mind. So never you should think about your past. And one more thing, this you must keep in mind. ದೊಡ್ಡ ವ್ಯಕ್ತಿಗಳು ನೀವು ತೆಗೆದುಕೊಂಡ್ರೆ, ಬಹುದೊಡ್ಡ ವ್ಯಕ್ತಿಗಳು, ಐ ವಾಂಟ್ ಟು ಕೋಟ್ ಅನ್ ಎಕ್ಸಾಂಪಲ್ ಹಿಯರ್ ಮೇಡಮ್. ನೋಡಿ, ನಮ್ಮ ಥಾಮಸ್ ಆಲ್ವಾ ಎಡಿಸನ್ ನಿಮ್ಗೆಲ್ರಿಗೂ ಗೊತ್ತಿದೆ. ಅವರು 67ನೇ ವರ್ಷದಲ್ಲಿರಬೇಕು ಅಂತಂದರೆ ಅವರ ಲೆಬಾರೇಟ್ರಿ, ಮೆನ್ಲೋ ಪಾರ್ಕ್ ನ್ಯೂ ಜೆರ್ಸಿಯಲ್ಲಿರುವಂಥ ಲೆಬಾರೇಟ್ರಿಗೆ ಸಂಜೆ 5 ಗಂಟೆಗೆ ಬೆಂಕಿ ಬಿದ್ದುಬಿಡುತ್ತೆ. ಬೆಂಕಿ ಬಿದ್ದು ಅಚಾನಕ್ಕಾಗಿ ಫುಲ್ಲು ಲ್ಯಾಬ್ ಎಲ್ಲ ಒತ್ಕೊಂಡು ಉರಿತಿರುತ್ತೆ. ಅವ್ರು ನಿಂತ್ಕೊಂಡು ನೋಡ್ತಿರ್ತಾರೆ ಥಾಮಸ್ ಆಲ್ವಾ ಎಡಿಸನ್. ಅವ್ರ ಮಗ 24 ವಯಸ್ಸು ಚಾರ್ಲ್ಸ್ ಬಂದು ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಅಪ್ಪನಿಗೆ ಸಮಾಧಾನ ಮಾಡಬೇಕು. ಯಾರೇ ಏನಪ್ಪ ಇಷ್ಟು ದೊಡ್ಡ ಲ್ಯಾಬು, ಲ್ಯಾಬ್ ಬಿಡಿ ಪಕ್ಕಕ್ಕಿಡಿ, ಎಷ್ಟೆಲ್ಲ ರಿಸರ್ಚ್ ಮಾಡಿರೋವಂಥ ಥೀಸಿಸು, ಪೇಪರ್ಸು, ಇವೆಲ್ಲ ಫಾರ್ಮುಲಾಸು, ಏನು ಗತಿ ನನ್ನ ತಂದೆ 67 ಇಯರ್ಸಲ್ಲಿ ಹೇಗಿದ್ನೆಲ್ಲ ನೆನ್ಪಿಟ್ಕೊಳ್ಳೋದು, ಏನು ಮಾಡ್ತಾರೋ ಅಂತೇಳಿ. ಅದಕ್ಕೆ ಅಪ್ಪ ಹೇಳ್ತಾನೆ, ಥಾಮಸ್ ಆಲ್ವಾ ಎಡಿಸನ್ ಚಾರ್ಲ್ಸ್ಗೆ ಹೇಳ್ತಾನೆ ಮಗನೇ ಹೋಗಿ ತಾಯಿನ ಕರ್ಕೊಂಡು ಬರ, ಹಾಗೆ ಯಾರೋ ರಿಲೇಷನ್ಸು ಫ್ರೆಂಡ್ಸ್ ಇದ್ದರೆ ಕರ್ಕೊಂಡು ಬಾ. ಇಷ್ಟು ಒಂದು ಅದ್ಭುತವಾದ ಒಂದು ಈ ಫೈರ್ನ ಮತ್ತೆ ನೋಡೋಕ್ಕೆ ಸಿಗಲ್ಲ ಕಣ. ನೋಡೋ ನಮ್ಮ ಕರ್ಮಗಳೆಲ್ಲ ಎಷ್ಟು ಚೆನ್ನಾಗಿ ಸುಟ್ಟೋಗ್ತಿದೆ, ನಮ್ದು ಏನೇನೆಲ್ಲ ಬ್ಯಾಡ್ ಇತ್ತು, ಏನೆಲ್ಲ ತಪ್ಪುಗಳು ಮಾಡಿದ್ವು, ಎಷ್ಟು ಚೆನ್ನಾಗಿ ಸುಟ್ಟೋಗ್ತಿದೆ ನೋಡೋ. ಲೆಟ್ ಅಸ್ ರೀಸ್ಟಾರ್ಟ್. ಇಟ್ಸ್ ಟೈಮ್ ವಿ ಬಿಗಿನ್ ಅಗೈನ್. ಬಿಕಾಸ್ ನಾನು ಕಾಪಿ ಮಾಡಿ ಅಲ್ಲ ಗುರು, ನಾನು ಲ್ಯಾಬೋರೇಟರಿ ಮಾಡಿದ್ದು, ಸೈಂಟಿಸ್ಟ್ ಆಗಿದ್ದು. ಇಟ್ಸ್ ಮೀ ವಿದಿನ್ ಮೀ. ಐ ನೋ ಎವ್ರಿಥಿಂಗ್. ಇಟ್ಸ್ ಓಕೆ. ಚೇಂಜ್ ಇಸ್ ಬೌಂಡ್ ಟು ಹ್ಯಾಪನ್ ಮ್ಯಾನ್. ವಿ ಆರ್ ಇನ್ ದ ಭೌತಿಕ ಜಗತ್ತು. ಶ್ರೀ ಕೃಷ್ಣನಿಗೆ ಸಾವಿತ್ತು, ಶ್ರೀರಾಮನು ವನವಾಸಕ್ಕೆ ಹೋಗ್ತಾರೆ, ಜೀಸಸ್ ಕ್ರೈಸ್ಟ್ನ ಒಡೆದು ಸಾಯಿಸ್ತಾರೆ. ಅದೇ ರೀತಿ ಮಹಾತ್ಮ ಗಾಂಧಿ ಆಗ್ಬೋದು, ಯಾರೇ ಆಗ್ಬೋದು, ಪ್ರತಿಯೊಬ್ಬರಿಗೂ ಐ ಮೀನ್ ದ ಮೊಮೆಂಟ್ ಯು ಬಾರ್ನ್ ಆನ್ ದಿಸ್ ಅರ್ತ್, ಯು ಬೌಂಡ್ ಟು ಗೋ ಥ್ರೂ ಆಲ್ ದಿಸ್. ಗ್ರಾವಿಟಿ ಈಸ್ ರೈಟ್ ದೇರ್ ಫಾರ್ ಎವ್ರಿಬಡಿ. ಸೊ ಹಾಗಾಗಿ ಇದೆಲ್ಲ ಇಟ್ಸ್ ಆಲ್ ಬೌಂಡ್ ಟು ಹ್ಯಾಪನ್. ಲೆಟ್ ಅಸ್ ರೀಬಿಗಿನ್, ಲೆಟ್ ಅಸ್ ಬಿಲ್ಡ್ ಇಟ್ ಆಲ್ ಓವರ್ ಅಗೇನ್ ಅಂತ ಪಣ ತೊಡ್ತಾನೆ. ಅದಕ್ಕೆ ಅವನಿವತ್ತು ಚರಿತ್ರೆ ಪುಟಗಳಲ್ಲಿ ನಿಂತು ಹೋಗಿದ್ದಾನೆ. ನಾನು ಯಾವತ್ತೂ ಹೇಳ್ತಾ ಇರ್ತಾನೆ, ಪ್ರತಿಯೊಬ್ಬರು ಕಷ್ಟದಲ್ಲಿರೋರಿಗೆ, ಸಾಲದಲ್ಲಿರೋರಿಗೆ, ದುಃಖದಲ್ಲಿರೋರಿಗೆ, ಅಸಹಾಯಕತೆಯಲ್ಲಿರೋರಿಗೆ, ಇವರೆಲ್ರಿಗೂ ಒಂದು ಮಾತು ಹೇಳ್ಬೇಕು ನಾನು. ನೀವು ಮಾತ್ರ ಬಹುದೊಡ್ಡ ವ್ಯಕ್ತಿಗಳಾಗೋದಕ್ಕೆ ಚಾನ್ಸ್ ಹೆಚ್ಚಿರೋದು. ನಾನು ಚೆನ್ನಾಗೇ ಇದ್ದೀನಿ ಅಂದ್ಕೊಳ್ಳಿ, ನನಗೆ ಆ ಟ್ರಿಗರೇ ಬರಲ್ಲ ನನ್ನ ಲೈಫಲ್ಲಿ. ಯಾರು ಅವಮಾನ ಅನುಭವಿಸಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ, ನಾನು ಮುಂದೊಂದು ದಿನ ನಾನು ಯಾರು ಅಂತ ತೋರಿಸ್ಬೇಕು, ಬದುಕಬೇಕು ಅಂತೇಳಿ. ಆ ಛಲ ಇರೋದು ನಿಮಗೆ ಗೊತ್ತಿರಲಿ. ಸೊ ಹಾಗಾಗಿ ಪ್ರತಿಯೊಬ್ಬ ಸಾಲದಲ್ಲಿರೋನು ಚರಿತ್ರೆ ಬರೆಯೋ ಅವಕಾಶ ಇದೆ. ಮಿಸ್ ಮಾಡ್ಕೊಳ್ಬೇಡಿ, ಜಾಗ್ರತೆ. ಕ್ರಿಯೇಟ್ ಅನ್ ಹಿಸ್ಟ್ರಿ ಮ್ಯಾನ್. ಓಕೆ, ನಥಿಂಗ್ ಕ್ಯಾನ್ ಸ್ಟಾಪ್ ಅಸ್. ಸೊ ದಿಸ್ ಈಸ್ ವಾಟ್ ಅಬೌಟ್ ಚಿತೆ. ಇನ್ನೂ ಹೆಚ್ಚಿದೆ ಮೇಡಮ್. ಐ ಮೀನ್ ಇಫ್ ಐ ಹ್ಯಾವ್ ಟು ಸೇ ದಿಸ್, ಐ ಮೀನ್ ಯು ಕ್ಯಾನ್ ಟೇಕ್ ಇಟ್ ಫಾರ್ ಎವರ್. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್. ನಾನೀಗ ನಮ್ಮ ಚಿಂತೆ ಬಗ್ಗೆ ಹೇಳ್ತಿದ್ದೆ, ಇನ್ನೂ ಕೆಲವರು ಇರ್ತಾರೆ ಈ ಸೋ ವಿಯರ್ಡ್, ಎಷ್ಟು ಆಕ್ವರ್ಡ್ ಅಂತಂದರೆ, ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ಸಂಬಡಿ ಎಲ್ಸ್, ಇನ್ನೊಂದ್ರ ಬಗ್ಗೆನೋ ಮತ್ತೊಬ್ಬರ ಬಗ್ಗೆನೋ. ಆ ಚಿಂತೆ ಎಲ್ಲ ಮಾಡೋರಿಗೆ ಮತ್ತೆ ಕರ್ಮ ಬರುತ್ತೆ ಮೇಡಮ್. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.